ಒಳ್ಳೆಯವರು ಕೆಟ್ಟವರಾಗೋದು ನನಗಿಷ್ಟ ಇಲ್ಲ. ಅದಕ್ಕೆ ಬುದ್ಧಿ ಹೇಳಿದೆ. ಇವಾಗ ಏನಾಯ್ತು? ಬುದ್ಧಿ ಹೇಳಿದ. ನಿನ್ನಂತ ಮುದ್ದಿನ ಪುರುಷರನ್ನ ಮನಸಾರೆ ಇಷ್ಟಪಡ್ತೀನಿ. ಮದುವೆ ಅಂತ ಆಗೋದಾದ್ರೆ ನಿನ್ನನ್ನೇ ಆಗ್ಬೇಕಂತ. ಸಾರಿ ಸಂಕೇತ್, ನಾನು ಈಗಾಗ್ಲೇ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ. ನಾನು ಮದುವೆ ಅಂತ ಆದ್ರೆ ಅವರನ್ನೇ ನೋಡಿ. ಆ ವಿಷಯನ ಮಾತ್ರ ಬಿಟ್ಬಿಡಿ. ಹಾಗಾದ್ರೆ ಆ ನಿನ್ನ ಪ್ರಿಯಕರ ಯಾರು? ಸಮಯ ಸಂದರ್ಭ ಬಂದಾಗ ಅದನ್ನೆಲ್ಲ ಹೇಳ್ತೀನಿ. ಒಬ್ರನ್ನ ಪ್ರೀತಿಸಿ ಇನ್ನೊಬ್ರನ್ನ ಲವ್ ಮಾಡೋದು ತಪ್ಪು. ನೋಡಿ, ನಾನು ಈಗಾಗ್ಲೇ ಒಬ್ರನ್ನ ಪ್ರೀತಿಸ್ತಾ ಇದ್ದೀನಿ ಅಂದ್ಮೇಲೆ ನಾನ್ ನಿಮ್ಮನ್ನ ಲವ್ ಮಾಡೋದು ತಪ್ಪು. ಹಾಗಂತ ನನ್ ಬಗ್ಗೆ ನೀವು ಕೆಟ್ಟದಾಗ ತಿಳ್ಕೋಬೇಡಿ. ನೋಡಿ, ನನ್ನನ್ನ ಇಷ್ಟಪಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್. ಭೂಮಿಕಾ, ಇದ್ರ ಮಧ್ಯೆ ನಾನೆಂತ ಉತ್ತರ ನೀಡಬೇಕು ಒಂದು ಅರ್ಥ ಆಗ್ತಾ ಇಲ್ಲ. ಆದ್ರೂ ಒಂದು ಮಾತು, ಭೂಮಿಕಾ, ಖಳನಾಯಕನಾಗಲು ಹೊರಟಿದ್ದ ನನಗೆ ಕಥಾನಾಯಕನಾಗಿ ದಾರಿ ತೋರಿದ ಮೊದಲ ಹೆಣ್ಣು ನೀನು. ಬದಲಾದ ಬದುಕಿನಲ್ಲಿ ಬಂಗಾರದ ಹೆಣ್ಣು ಬಂದು ಸೇರಿಕೊಳ್ಳಬಹುದೆಂದು ಆಸೆ ಹೊತ್ತಿದ್ದೆ. ಆಸೆ ಕೊನೆಗೂ ಈಡೇರಲಿಲ್ಲ. ಸಾರಿ ಭೂಮಿಕಾ, ನಾನೇನು ಬಿಟ್ಟು. ಪಾಪ ಸಂಕೇತ್ ಮುಗ್ಧ ಜೀವಿ, ಅವನಿಗೆ ಮೋಸ ಮಾಡೋದು ತಪ್ಪು. ಛೇಚೆ, ಹಾಗಲ್ಲ. ನಾನು ಬಾಲ್ಯದಿಂದಲೇ ನಾನೊಬ್ಬನ್ನ ಪ್ರೀತಿಸ್ತಾ ಇದ್ದೀನಿ. ಹಾಗಂತ ಅವನಿಗೆ ಮೋಸ ಮಾಡಿದೆ. ಹೌದು, ಇಷ್ಟು ದಿನ ಅಂತ ಎಲ್ಲ ಕಡೆ ಹುಡುಕಿದೆ. ಎಲ್ಲೂ ನನ್ನ ಬಾಲ್ಯದ ಸಿಗ್ಲೇ ಇಲ್ಲ. ಎಲ್ಲಿದ್ದಾನೋ ಏನು? ಮತ್ತೇನ್ ಮಾಡ್ತೀರಾ? ದಾರಿಯಲ್ಲಿ ಹೋಗುವ ಹೆಣ್ಣಿಗೆ ಡಿಕ್ಕಿ ಹೊಡೆದು ಮತ್ತೆ ಸಾರಿ ಕೇಳ್ತಾ ಇದ್ದೀರಲ್ಲ, ಚಾಳಿ ಅಲ್ವಾ? ನಾನಂತವರಲ್ಲ. ಈಗಾಗಲೇ ನಾವೊಂದು ಆಕೆನ ಪ್ರೀತಿಸ್ತಾ ಇದ್ದೀನಿ. ಅಂಥವ್ರಾಗಿ ನಾನು ನಿಮ್ಮನ್ನ ಟಚ್ ಮಾಡ್ತೀರಾ? ನೋ ನೆವರ್. ನನ್ನ ಮನಸ್ಸು ಚಂಚಲಗೊಳ್ತಾ ಇದೆ. ಕಳೆದುಕೊಂಡಿದ್ದನ್ನ ಸಿಕ್ಕಿರೋ ಹಾಗೆ ಅನಿಸ್ತಾ ಇದೆ. ಭ್ರಮೇನೋ ಒಂದು ಅರ್ಥ ಆಗ್ತಾ ಇಲ್ಲ. ಈ ಜಾಗವನ್ನ ಬಿಟ್ಟು ಹೋಗೋದಕ್ಕೆ ಏನೇ ಆಗಲಿ, ಇವಳು ನನ್ನ ಭೂಮಿಕೆ ಆಗಿರ್ಬೋದು. ಏನೇ ಆಗಲಿ ಡೈರೆಕ್ಟ್ ಆಗಿ ಕೇಳಿಬಿಡ್ತೀನಿ. ನಿಮ್ಮ ಪ್ಲೀಸ್. ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನೀನನ್ನ ಮರ್ತೇ ಬಿಟ್ಟಿದ್ಯಾ ಅಲ್ವಾ? ಇಲ್ಲ, ನಿನ್ನ ಎಂದಿಗೂ ಮರೆಯಲ್ಲ ನಾನು. ಯಾಕೆ ನಿನ್ನ ಹುಡುಕಾಡಿದ ದಿನಗಳೇ ಇಲ್ಲ. ಅವತ್ತು ಆಟ ಆಡುವ ಸಮಯದಲ್ಲಿ ಯಾರು ನಿನ್ನನ್ನ ತೆರೆದುಕೊಂಡು ಹೋದ್ರು ಅಂದಿನಿಂದ ಇಂದಿನವರೆಗೂ ನನ್ನ ಕಡೆಗೆ ಕಾಣಲಿಲ್ಲ ಕಡೆ ನೀನು. ನನ್ನ ಭೂಮಿಕಾ ನನಗೆ ಸಿಕ್ತಾಳಂತ ಭರವಸೆ. ಆದ್ರೆ ಭೂಮಿ, ನಿನ್ನ ನೋಡಿದಾಗ, ನೀನು ಮಾತನಾಡಿದಾಗ ಬತ್ತಿ ಹೋದ ಬಾವಿಯಲ್ಲಿ ಮತ್ತೆ ನೀರು ಕಂಡಂಗಾಯ್ತು. ನನಗೂ ಕೂಡ ಹಾಗೆ ಮರೆತು ಹೋದ ನಿಮ್ಮನ್ನು ಮರಳಿ ಪಡೆದೆ. ಅದೇ ನನಗೆ ಸಂತೋಷ. ಇಷ್ಟು ದಿವಸ ನೀವ್ ಎಲ್ಲಿದ್ರಿ? ಇದೇ ಊರಿನಲ್ಲಿದ್ದೆ. ನಾನು ಕೂಡ ಇದೇ ಊರಿನಲ್ಲೇ ಇದ್ದೆ. ನೀವು ಇದೇ ಊರಿನಲ್ಲಿ ಕನ್ನಡಕರವರ ಮನೆ
ಮನೆಯಲ್ಲಿದ್ದಾನಂತ ವಿಷಯ ತಿಳಿದಿದೆ. ಅಲ್ಲಿ ಹೋಗಿ ರಾಧಾಂತ ಮಾಡೋದಕ್ಕಿಂತ ಇಂದಲ್ಲ ನಾಳೆ ನನ್ನ ಭೂಮಿಕಾ ನನಗೆ ಸಿಕ್ಕೇ ಸಿಗ್ತಾಳಂತ ನಂಬಿಕೆ ಇತ್ತು. ನನಗೂ ಅಷ್ಟೇ, ನೀವು ಸಿಗ್ತೀರಾ ಅಂತ ನನಗೆ ಭರವಸೆ ಇತ್ತು. ನೋಡಿ, ನಿಮ್ಮನ್ನ ಸಾಕಷ್ಟು ಕಡೆ ಹುಡುಕಿ ನಮ್ಮ ಅಜ್ಜಿಯ ಮನೆಗೆ ಬಂದೆ. ನಮ್ಮ ಅಜ್ಜಿ ಮತ್ತು ನಮ್ಮ ತಾತ ಕಾಶಿ ಯಾತ್ರೆಗೆ ಹೋಗಿ ಬರುವಾಗ ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡು ಹೋದ್ರು. ಹಾಗೆ ನನ್ನ ಮಾಮ ನನ್ನ ಇಷ್ಟು ದಿವಸ ಸಾಕಿ ಬೆಳೆಸಿದ್ದಾನೆ. ಸರಿ ಬಿಡು, ಇದೇ ಖುಷಿಯಲ್ಲಿ ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ತಿಳಿಸ್ತೀನಿ.